ಕಳೆದ 2 ತಿಂಗಳಿಂದ ಮಳೆ ಕಡಿಮೆ ವಾತಾವರಣ ಇದ್ದು ರಿಪೋರ್ಟು ಕಡಿಮೆ ಇದ್ದುದರಿಂದ ಸ್ವಲ್ಪ ಅಲ್ಲಲ್ಲೇ ಬರಗಾಲ ಕಾಣಿಸ್ಕೊಂಡಂಥದ್ದು ಹಿನ್ನೆಲೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಜಿಲ್ಲೆಯಲ್ಲೂ ಮಂತ್ರಿಗಳು ಎಲ್ಲ ತಾಲೂಕಿನ ಒಂದೊಂದು 2 ಸ್ಥಳದಲ್ಲಿ ವೀಕ್ಷಣೆ ಮಾಡಿ ಜಿಲ್ಲಾ ಆಡಳಿತದ ಜೊತೆಗೆ ಒಂದು ವರದಿ ರಿಪೋರ್ಟನ್ನು ತಂದು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಮುಂದೆ ಏನು ಇದನ್ನು ಕ್ರಮ ಅಥವಾ ಕೇಂದ್ರ ಸರ್ಕಾರಕ್ಕೆ ಬರೀತಕ್ಕಂಥದ್ದು ಬರ ಪರಿಹಾರಕ್ಕೆ ಯಾವ ರೀತಿ ಹೋಗ್ತಕ್ಕಂಥದ್ದು ಇದನ್ನೆಲ್ಲ ಆಲೋಚನೆ ಮಾಡಲಿಕ್ಕೆ ಒಂದು ವಾರ ಕೊಟ್ಟಿದ್ದರು. ನಾವು ನಿನ್ನೆ ಮೊನ್ನೆಯಿಂದ ನಮ್ಮ ಜಿಲ್ಲೆಯಲ್ಲಿ ಬಹುಶಃ 7 ತಾಲೂಕಿನಲ್ಲಿ 5 ತಾಲೂಕು ವೀಕ್ಷಣೆ ಮಾಡಿದ್ದೀವಿ. ಒಂದು ಕನಿಷ್ಠ 10-12 ಸ್ಪಾಟನ್ನು ನಾವು ನೋಡಿದ್ದೀವಿ. ಸೊ ನಾಳೆ ವರದಿಯನ್ನು ಸಬ್ಮಿಟ್ ಮಾಡ್ತೀವಿ. ಸೊ ನಾನು ಈ ಸಂದರ್ಭದಲ್ಲಿ ರೈತರಿಗೆ ಹೇಳೋದಂದರೆ, ನಾನು ಕೃಷಿ ಸಚಿವನಾಗಿ ಕೆಲಸ ಮಾಡಿರೋದ್ರಿಂದ ನನಗೆ ಇರ್ತಕ್ಕಂಥ ಅನುಭವ ಅನೇಕ ಈ ದಾವಣಗೆರೆಯಿಂದ ಆಚೆ ರೈತರಿಗೆ ತುಂಬ ಅವೇರ್ನೆಸ್ ಇದೆ. ನಮ್ಮ ರೈತರಿಗೂ ಅವ್ರ ರೈತರಿಗೂ ವ್ಯತ್ಯಾಸ ಅಂದರೆ ಅವರು ಸರ್ಕಾರದ ಎಲ್ಲ ಸೌಲಭ್ಯವನ್ನು ಪಡ್ಕೊಳ್ಳೋಕೆ ಮುಂದಾಗ್ತಾರೆ. ಆಮೇಲೆ ವಿಶ್ವವಿದ್ಯಾನಿಲಯದ ಸೈನ್ಸಿಸ್ಟ್ಗಳನ್ನ ಅವರೇ ಹೋಗಿ ಉಪಯೋಗಿಸ್ಕೋತಾರೆ, ಅಲ್ಲಿ ಮಾಹಿತಿಯನ್ನು ಪಡ್ಕೋತಾರೆ. ಆಲ್ಟರ್ನೇಟ್ ಏನು ಬೆಳೆ ಹೋಗ್ಬೇಕು, ಮಳೆ ಕಡಿಮೆ ಆದಾಗ ಏನು ಮಾಡಬೇಕು, ಅಥವಾ ಗೊಬ್ಬರ ಕಡಿಮೆ ಹಾಕೋಕ್ಕೆ ಯಾವ ರೀತಿ ಉಪಯೋಗಿಸ್ಬೇಕು, ಇವೆಲ್ಲ ವಿಚಾರವನ್ನು ಕೃಷಿ ಇಲಾಖೆ ಮತ್ತು ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳ ಹತ್ರ ನಿರಂತರವಾಗಿ ಸಂಪರ್ಕ ಇಟ್ಕೋತಾರೆ. ನಮ್ಮ ಭಾಗದ ಹಳೆ ಮೈಸೂರಿನ ರೈತರು ಬಹುಶಃ ನಮಗೆಲ್ಲ ಗೊತ್ತಿದೆ, ನಮ್ಮ ತಂದೆ ಮಾಡ್ತಿದ್ದು, ನಮ್ಮ ತಾತ ಮಾಡ್ತಿದ್ದು, ನಮಗೆ ಅನುಭವ ಇದೆ. ವಿಶ್ವವಿದ್ಯಾನಿಲಯದ ಕೃಷಿ ಇಲಾಖೆಗೇನು ಅವನೇನು ಹೇಳೋದು, ಈಗ ಓದಿ ಬಂದವನೇ ನನಗೆಲ್ಲ ಪುರಾತನ ಕಾಲದಿಂದ ನಾನೇ ಅಂತ. ಅಫ್ಕೋರ್ಸ್ ಅವಲಿಂದ ಅನುಭವದ ಹಳೆ ರೋಗಿಗಿಂತ ಹೊಸ ಡಾಕ್ಟ್ರಿಗಿಂತ ಹಳೆ ರೋಗಿ ಉತ್ಪಾದನೆ ಸಹಜ, ಅದು ಗಾದೆ. ಆದರೆ ಇವತ್ತಿನ ಮಳೆ ವಾತಾವರಣ, ವೆದರು ಮತ್ತು ಬರೋ ಕಾಯಿಲೆಗಳು ಅವತ್ತಿಗೂ ಇವತ್ತಿಗೂ ಭಾಳ ವ್ಯತ್ಯಾಸ. ಅವತ್ತು 60-70 ವರ್ಷ ಆದ್ರೂ ಯಾರೂ ಆಸ್ಪತ್ರೆಗೆ ಹೋಗ್ತಿರಲಿಲ್ಲ. ಇವತ್ತು ಹುಟ್ಟೋ ಮಕ್ಕಳೇ ಇಂಜೆಕ್ಷನ್ ತೊಗೊಂಡು ಬದುಕಬೇಕಾಗುತ್ತೆ. ಸೊ ಅದರಿಂದ ಇವತ್ತು ನಾವು ರೈತರು ಬೇಸಿಕಲಿ ಮಾಡಬೇಕಾಗಿರೋದು ಯೂನಿವರ್ಸಿಟಿ ಕಾಂಟ್ಯಾಕ್ಟ್ ಇಟ್ಕೋಬೇಕು, ಕೃಷಿ ಇಲಾಖೆ ಕಾಂಟ್ಯಾಕ್ಟ್ ಇಟ್ಕೋಬೇಕು. ಸಂಪರ್ಕ ಇಟ್ಕೊಂಡ್ರೆ ಮಾತ್ರ ನೀವು ಕೃಷಿಯಲ್ಲಿ ಅಲ್ಪ ಸ್ವಲ್ಪ ನಷ್ಟವನ್ನು ಕಡಿಮೆ ಮಾಡಲಿಕ್ಕೆ, ಅದರಲ್ಲಿ ಏನಾದರೂ ಪರ್ಯಾಯವಾಗಿ ಅದನ್ನು ಹುಡುಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು. ಬಟ್ ಇದ್ರ ಬಗ್ಗೆ ನಾವು ಈಗಾಗಲೇ ಈ ಪೂರ್ವ ಮುಂಗಾರನೆಲ್ಲ ಮಾಡಿದ್ದಿದ್ವಲ್ಲ. ಮುಂಗಾರು ನಮಗೆ ಜುಲೈ 8ರಿಂದ ಆಗಸ್ಟ್ ಕೊನೆಯವರೆಗೂ ಅವಕಾಶ ಇದೆ. ಬಟ್ ಈ ಸಲ ಮಳೆ ಇಲ್ಲದೆ ಇರೋದ್ರಿಂದ ಮುಂಗಾರು ಇನ್ನೂ ಪ್ರಾರಂಭ ಮಾಡಲಿಕ್ಕೆ ಯಾರೂ ಹೋಗಿಲ್ಲ. ಬೈ ಚಾನ್ಸ್ ಲಕ್ಕಿಲಿ ಏನಾದ್ರು ಮಳೆ ಇವಾಗಲೂ ಒಂದು ವಾರ 10 ದಿವಸದೊಳಗೆ ಬಂದರೆ ಮುಂಗಾರನ್ನ ಮಾಡುವಂಥ ಪ್ರಯತ್ನ ಮಾಡ್ತಾರೆ ರೈತರು. ಇಲ್ಲದೇ ಇದ್ದರೆ ಮುಂಗಾರು ಮಾಡಲಿಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗಲ್ಲ. ಈ ಪೂರ್ವ ಮುಂಗಾರಿನಲ್ಲಿ ಏನೇನು ಡ್ಯಾಮೇಜ್ ಆಗಿದೆ ಅದನ್ನೆಲ್ಲ ನಾವು ವೀಕ್ಷಣೆ ಮಾಡಿದ್ದೀವಿ. ಸೊ ಈಗಿರೋ ವಾತಾವರಣನೂ ಸಹ ರಿಪೋರ್ಟನ್ನು ಕೂತ್ಕೊಂಡು ಕ್ಯಾಬಿನೆಟಲ್ಲಿ ಮುಖ್ಯಮಂತ್ರಿ ಮುಂದೆ ಚರ್ಚೆ ಮಾಡಿ ಒಂದು ತೀರ್ಮಾನ.